ನಮಸ್ಕಾರ. ನಾನು ನಾಗರಾಜ್ ಶೇಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾಗರಾಜ್ ಶ್ರೀಧರ್ ಶೇಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗ ನಾನಾಗಲೇ ಈಗ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಯಾಕೆಂದರೆ ಈಗಾಗಲೇ ದಕ್ಷಿಣ ಕರ್ನಾಟಕದವ್ರು ಇದ್ದಾರೆ ಕೆಲವೊಂದು ಜಿಲ್ಲೆಗಳು, ಅದು ಏನು ಉತ್ತರ ಕನ್ನಡ ಮತ್ತು ಈ ಕಡೆ ದಕ್ಷಿಣ ಕನ್ನಡ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಅದೆಲ್ಲ ಜಿಲ್ಲೆಯಲ್ಲಿ ಮರಗಳಿದ್ದಾವೆ. ಮರಗಳಿಂದ ಯಾಕಂದರೆ ಅಲ್ಲಿಯ ಒಂದು ವಾತಾವರಣ ಆಗಿರ್ಬೋದು ಮತ್ತು ನೀರಿನ ಸಮಸ್ಯೆಗಳು ಬರೋದಿಲ್ಲ. ಮತ್ತು ಈ ಉತ್ತರ ಕರ್ನಾಟಕ ಯಾಕೆ ಉತ್ತರ ಕರ್ನಾಟಕ ಯಾಕೆ ಬಡತ ರೀತಿಯಲ್ಲಿದೆ ಕೇಳಿದ್ರೆ, ಅಲ್ಲಿಯ ಒಂದು ರೈತರು ಏನಿದ್ದಾರೆ, ಆ ರೈತರು ಬೆಳೆ ಏನು ಶಾರ್ಟ್ ಮೆಮೊರಿ ಅಲ್ಲಿ ಅವ್ರದ್ದು. ಯಾಕಂದರೆ ಅವರು ಆದಷ್ಟು ಬೇಗ ಅವ್ರಿಗೆ ಬೆಳೆ ಬರಬೇಕು, ಆದಷ್ಟು ಬೇಗ ದುಡ್ಡು ಬರ್ಬೇಕಂತಾರೆ. ಇಲ್ಲಿ ಈ ಕಡೆ ದಕ್ಷಿಣ ಕರ್ನಾಟಕದವ್ರು ಏನಿದ್ದಾರೆ ಕೇಳಿದ್ರೆ, ಮರದ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದಾರೆ. ಯಾಕೆಂದರೆ ನಾವು ತುಮಕೂರು ಭಾಗದಲ್ಲೆಲ್ಲ ನೋಡ್ತೀವಿ, ಅಲ್ಲಿ ತೆಂಗು ಹಿಂಗೆಲ್ಲ ಭಾಳ ಬೆಳೀತಾರೆ. ಮತ್ತು ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ ಎಲ್ಲ ಈ ಕಡೆಗೆಲ್ಲ ಮರದ ಮೇಲೆ ಯಾರು ಹೆಚ್ಚಿನದಾಗಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದು ತಡವಾಗಿ ಫಲ ಕೊಟ್ಟರು ಕೂಡ ಅದು ಯಾವುದೇ ರೀತಿಯ ಮೋಸಗಳು ನಡೆಯೋದಿಲ್ಲ. ಇಲ್ಲಿ ನಾವು ಉತ್ತರ ಕರ್ನಾಟಕದ ಹೋಲಿಸಿದರೆ ಅಲ್ಲಿ ಮರದ ಮೇಲೆ ಹೆಚ್ಚಿನದಾಗಿ ಜನ ಅವಲಂಬಿತರು ಇಲ್ಲ. ಯಾಕೆ ಕೇಳಿದರೆ ಅವಲಂಬಿತರು ಇಲ್ಲ, ಅದಕ್ಕಾಗಿ ಒಂದು ಬೆಳೆ ಕೈ ಕೊಟ್ಬಿಟ್ರೆ ಅವರು ನೇಣಾಕೊಳ್ಳೋದೇ ಜಾಸ್ತಿ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ನೇಣಾಕೊಳ್ಳೋದೇ ನಾವು ಜಾಸ್ತಿ ನೋಡ್ತೇವೆ ರೈತರನ್ನು. ಈಗ ದಕ್ಷಿಣ ಕರ್ನಾಟಕದಲ್ಲಿ ಕಡಿಮೆ. ಅದಕ್ಕೋಸ್ಕರ ಅಲ್ಲಿಯವ್ರು ಏನು ಮಾಡಬೇಕು ಕೇಳಿದ್ರೆ, ನಮ್ಮ ಮನುಷ್ಯರಿಗೆ ಯಾವ ರೀತಿ ಎರಡು ಕಣ್ಣುಗಳು, ಎರಡು ಕಿವಿಗಳು ದೇವರು ಎರಡೆರಡೆ ಯಾಕೆ ಕೊಟ್ಟಿರ್ತಾನೆ, ಅದೇ ರೀತಿಯಲ್ಲಿ ಅದು ಎರಡು ಬೆಳೆಯಲ್ಲೂ ಅವರು ಹೆಚ್ಚಿನದಾಗಿ ಅವಲಂಬಿತರಾಗಿರ್ಬೇಕು. ಯಾಕಂದರೆ ನಿಮಗೆ ಒಂದು ಈ ಬೆಳೆ ಕೈ ಕೊಟ್ಟರೆ ಮರದಲ್ಲಿ ಬೆಳೆಯುವಂಥ, ಈಗ ನಿಮ್ಮ ಏನು ಒಂದು ಪ್ರವಾಹ ಎಲ್ಲ ಬಂದುಬಿಟ್ಟು ನಿಮ್ಮ ಬೆಳೆ ನಾಶ ಆಗೋದ್ರೂ ಕೂಡ ನಿಮ್ಮ ಮೇಲೆ ಪ್ರವಾಹ ಬಂದು ನಾಶ ಆಗೋ ಸಾಧ್ಯತೆ ಇರೋದಿಲ್ಲ. ಯಾಕಂದರೆ ಮರದ ಮೇಲೆ ಏನು ಬೆಳೆಯುವಂಥ ಬೆಳೆ ಏನಿರ್ತಲ್ವ, ಅದು ನಿಮ್ಮನ್ನು ಕಾಪಾಡ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವು ಎರಡೂ ಬೆಳೆ ಮೇಲೂ ಒಂದು ಅವಲಂಬಿತರಾಗಿರ್ಬೇಕು. ಯಾಕಂದರೆ ಈಗಾಗಲೇ ನಾವು ರಾಯಚೂರು ತುದಿಯಿಂದ, ರಾಯಚೂರು ಆಗಿರ್ಬೋದು, ಮತ್ತು ಕೊಪ್ಪಳ ಆಗಿರ್ಬೋದು, ಗಂಗಾವತಿ, ಕಾರಟಗಿ ಆ ಕಡೆಗೆಲ್ಲ ನಾವು ವಿಸಿಟ್ ಕೊಟ್ಟಿದ್ದೀನಿ. ಅಲ್ಲೆಲ್ಲ ಹೆಚ್ಚಿನದಾಗಿ ಅವರು ಹೊಲದ ಮೇಲೆ, ಬೆಳೆಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಯಾಕಂದರೆ ಮರದ ಬೆಳೆಗಳು ಇಲ್ಲ ಅಲ್ಲಿ. ಯಾಕಂದರೆ ಗದಗ ಆಗಿರ್ಬೋದು, ಎಲ್ಲ ಕಡೆ ನಾನು ಬಾಗಲಕೋಟೆ ಆಗಿರ್ಬೋದು, ಎಲ್ಲ ಕಡೆ ಈಗ ಹುಬ್ಬಳ್ಳಿ ದಾಟಿದ ನಂತರ ಮರಗಳೇ ಕಾಣೋಕ್ಕೆ ಸಿಗೋದಿಲ್ಲ ನಮಗೆ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿಯವ್ರು ಏನಾಗಿದ್ದಾರೆ ಕೇಳಿದ್ರೆ, ಮರದ ಮೇಲೆ ಅವಲಂಬಿತರಿಲ್ಲ. ಯಾಕಂದರೆ ಮರ ಇದ್ದರೆ ಅಲ್ಲಿ ಮಳೆದು ಸಮಸ್ಯೆ ಬರೋದಿಲ್ಲ, ಮತ್ತು ತಂಪು ಕೂಡ ಇರ್ತಾರೆ, ಮತ್ತು ಜನರ ಮೈಂಡ್ ಫ್ರೆಶ್ ಇರ್ತದೆ. ಯಾಕಂದರೆ ಅವ್ರದ್ದು ತಲೆ ಕೂಡ ಫ್ರೆಶ್ ಆಗಿರ್ತದೆ. ಮತ್ತು ಪ್ರಾಣಿಗಳು, ಪಕ್ಷಿಗಳು ಎಲ್ಲ ರೀತಿ ಸಿಗೋದ್ರಿಂದ ಅಲ್ಲಿಯ ಸ್ವಚ್ಛತೆ ಗಿಚ್ಚತೆ ಎಲ್ಲವನ್ನು ಕಾಪಾಡ್ಕೊಳ್ಬೋದು. ಇಲ್ಲಿ ಏನಾಗ್ತಾ ಇದೆ ಕೇಳಿದ್ರೆ, ದಕ್ಷಿಣ ಕರ್ನಾಟಕದಲ್ಲಿ ನಮ್ದು ಏನಿದೆ, ಮರ ಗಿಡಗಳು ಇರುವಂಥ ಜಿಲ್ಲೆಗಳೇ ಜಾಸ್ತಿ ಇದ್ದಾವೆ. ಅಲ್ಲಿ ಮರ ಗಿಡಗಳು ಇರುವಂಥ ಜಿಲ್ಲೆಗಳು ಕಡಿಮೆ. ಅದಕ್ಕಾಗಿ ಅಭಿವೃದ್ಧಿ ಕುಟಿತ ಆಗ್ತದೆ ಅಲ್ಲಿ ಒಂದು. ಮತ್ತು ಎರಡನೇದು ಏನಂದರೆ, ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇರೋದಿಲ್ಲ. ಯಾಕಂದರೆ ತಾವು ಎರಡೂ ಬೆಳೆಗಳ ಮೇಲೆ ಅವಲಂಬಿತರಾಗಿರ್ಬೇಕು. ಯಾಕಂದರೆ ಒಂದು ಬೆಳೆ ಕೈ ಕೊಟ್ಟರೆ ಮತ್ತೊಂದು ಬೆಳೆ ನಿಮಗೆ ಮರದ ಬೆಳೆ ಯಾವಾಗೂ ಕೈ ಕೊಡೋದಿಲ್ಲ. ಯಾಕಂದರೆ ಈ ಥರದ್ದು ನಿಮ್ಮದು ಬಾಕಿ ಹೊಲದಲ್ಲಿ ಬೆಳೆಯುವಂಥ ಬೆಳೆಗಳು ನಿಮ್ದು ಏನೋ ಪ್ರವಾಹ ಎಲ್ಲ ಬಂದುಬಿಟ್ಟು ಕೊಚ್ಕೊಂಡು ಹೋದರೂ ಕೂಡ ಮರದಲ್ಲಿ ಬೆಳೆಯುವಂಥ ಬೆಳೆಗಳು ಇದಾಗೋದಿಲ್ಲ. ಆದರೆ ಅಲ್ಲಿ ಜನರ ಮೆಮೊರಿ ಸ್ವಲ್ಪ ಶಾರ್ಟ್ ಮೆಮೊರಿ ಇದೆ. ಯಾಕಂದರೆ ಆಗಂದಾಗೆ ದುಡ್ಡು ಆಗಂದಾಗೆ ಬರಬೇಕು ಅಂತಾರೆ. ಈ ಮರದಲ್ಲಿ ಏನಾಗಿರ್ತದೆ ಅಂದರೆ, ನಾವೊಂದು 5 ರಿಂದ 10, 20 ವರ್ಷ ಅದು ಮರಕ್ಕೆ ಸಾಕಿದರೆ ಕಡೆ ನಮ್ಗೆ ಸಾವು ತನಕ ಸಾಕ್ತದಂಥದ್ದು. ಆ ಒಂದು ನಿಟ್ಟಿನಲ್ಲಿ ಮರದ ಮೇಲೆ ನಮ್ಮ ಉತ್ತರ ಕರ್ನಾಟಕದವ್ರು ಏನು ಅವಲಂಬಿತರಿದ್ದರೆ ಅಲ್ಲಿ ಅಭಿವೃದ್ಧಿ ಆಗ್ತದೆ. ಮತ್ತು ಲಾಸ್ ಆಗುವಂಥದ್ದು, ನೇಣಾಕೊಳ್ಳುವಂಥದ್ದೆಲ್ಲ ಇದು ಆಗೋದಿಲ್ಲ. ಯಾಕಂದರೆ ನಾವು ಇದು ರೈತರ ಪರನೇ ಮಾತಾಡ್ತಾ ಇದ್ದೀನಿ. ಯಾಕಂದರೆ ತಾವು ನಮ್ಮ ಮನುಷ್ಯರಿಗಾಗಿರ್ಬೋದು ಎಲ್ಲದಕ್ಕೂ ಇನ್ನು ಎರಡೆರಡು ಯಾಕೆ ಕೊಟ್ಟಿದ್ದಾನೆ, ಉಸಿರಾಟಕ್ಕಾಗಿರ್ಬೋದು, ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಅತ್ಯಮೂಲ್ಯ ವಸ್ತುಗಳನ್ನೆಲ್ಲ ಎರಡೆರಡು ಕೊಟ್ಟಿದ್ದಾನೆ ದೇವರು. ಯಾಕೆ ಕೇಳಿದರೆ, ಅದು ಒಂದು ಕೈ ಕೊಟ್ಟರೆ ಮತ್ತೊಂದು ಸಾಥ್ ಕೊಡಲಿ ಅನ್ನೋದು ನಿಟ್ಟಿನಲ್ಲಿ. ಅದಕ್ಕಾಗಿ ತಮಗೆ ಈ ಬೆಳೆ ನಿಮ್ಮದೇನು ಹೊಲದ ಬೆಳೆ ಯಾವುದಾದ್ರು ಪ್ರವಾಹ ಎಲ್ಲ ಬಂದು ಕೊಚ್ಕೊಂಡು ಹೋದರೂ ಕೂಡ ಮರದ ಬೆಳೆ ಸಾಥ್ ಕೊಡ್ತದೆ. ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಮರದ ಬೆಳೆದ ಮೇಲೂ ತಾವು ಅವಲಂಬಿತರು ಇರಬೇಕು ಅನ್ನೋದೇ ನಂದು ಹೇಳಿಕೆ. ಯಾಕಂದರೆ ಮರದ ಬೆಳೆದ ಮೇಲೆ ಅವಲಂಬಿತರಿದ್ದರೆ ಇದು ಕೈ ಕೊಟ್ಟರೆ ಅದು ನಿಮಗೆ ಕಾಪಾಡುತ್ತದೆ ಅಂದ್ಕೊಂಡು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.